ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಂಪತ್ತಿನ ಸೃಷ್ಟಿ, ಬೃಹತ್ ಕಂಪನಿಗಳ ಬೆಳವಣಿಗೆಯ ಹಿಂದೆ ಒಂದು ಶಕ್ತಿಶಾಲಿ ವ್ಯವಸ್ಥೆ ಇದೆ. ಅದೇ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್. ಕೋಟಿಗಟ್ಟಲೆ ವ್ಯವಹಾರ ನಡೆಸುವ ಈ ಮಾರುಕಟ್ಟೆ ಲಕ್ಷಾಂತರ ಜನರನ್ನ ಶ್ರೀಮಂತರನ್ನಾಗಿ ಮಾಡಿದೆ. ಆದರೆ ಈ ಇಡೀ ವ್ಯವಸ್ಥೆ ಹೇಗೆ ಶುರುವಾಯಿತು? ಈ ವಿಡಿಯೋದಲ್ಲಿ ನಾವು ಶೇರ್ ಮಾರ್ಕೆಟ್ನ ಸಂಪೂರ್ಣ ಇತಿಹಾಸದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಶೇರ್ ಮಾರ್ಕೆಟ್ನ ಮೂಲ ಕಲ್ಪನೆ ಮೊದಲು ಹೇಗೆ ಶುರುವಾಯಿತು, ವ್ಯಾಪಾರಿಗಳು ಮತ್ತು ಸಾಲ ಪತ್ರಗಳ ವಿನಿಮಯದಿಂದ ಆಧುನಿಕ ಷೇರುಗಳವರೆಗೆ ಇದು ಹೇಗೆ ವಿಕಸನಗೊಳ್ತು, ಜಗತ್ತಿನ ಮೊದಲ ಶೇರ್ ಮಾರುಕಟ್ಟೆ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಆಮ್ಸ್ಟರ್ಡಂನ ಐತಿಹಾಸಿಕ ಪಾತ್ರವೇನು, ಈ ಕಲ್ಪನೆಗೆ ನಾಂದಿ ಹಾಡಿದವರು ಯಾರು, ಮೊದಲ ಬ್ರೋಕರ್ಗಳು ಮತ್ತು ಪ್ರಮುಖ ಘಟನೆಗಳು ಯಾವುವು, ಬಹಳ ಮುಖ್ಯವಾಗಿ ಇವತ್ತಿನ ಜಾಗತಿಕ ಮತ್ತು ದೇಶೀಯ ಆರ್ಥಿಕತೆಯಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಎಷ್ಟು ಮುಖ್ಯ, ಇದು ಕಂಪನಿಗಳಿಗೆ ಬಂಡವಾಳವನ್ನು ಹೇಗೆ ಒದಗಿಸುತ್ತೆ ಮತ್ತು ಹೂಡಿಕೆದಾರರಿಗೆ ಸಂಪತ್ತನ್ನು ಹೇಗೆ ಸೃಷ್ಟಿಸುತ್ತೆ. ಶೇರ್ ಮಾರ್ಕೆಟ್ ಬಗ್ಗೆ ಇರುವ ಹಲವು ಪ್ರಶ್ನೆಗಳಿಗೆ ಖಂಡಿತ ಈ ಒಂದು ವಿಡಿಯೋ ಉತ್ತರವನ್ನ ನೀಡುತ್ತೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶೇರ್ ಮಾರ್ಕೆಟ್ ಈಗಿನ ಆರ್ಥಿಕತೆಯ ಒಂದು ನಿರ್ಣಾಯಕ ಅಂಗವೇ ಆಗಿದೆ. ಇದು ಕೇವಲ ವ್ಯಾಪಾರ ಮಾಡುವ ಒಂದು ಸ್ಥಳವಲ್ಲ, ಬದಲಿಗೆ ಬೃಹತ್ ಬಂಡವಾಳದ ಚಲನೆ, ಅಪಾಯ ನಿರ್ವಹಣೆ ಮತ್ತು ಸಂಪತ್ತನ್ನ ಸೃಷ್ಟಿಸುವ ಮೂಲಭೂತ ಕಾರ್ಯವಿಧಾನವಾಗಿದೆ. ಶೇರ್ ಮಾರ್ಕೆಟ್ನ ಕಲ್ಪನೆಯು ಏಕಕಾಲದಲ್ಲಿ ಅಂದ್ರೆ ಒಂದೇ ಸಲ ಹುಟ್ಟುಕೊಂಡಂತಹ ಆವಿಷ್ಕಾರವಲ್ಲ. ಇದು ದೀರ್ಘಕಾಲದ, ತುಂಬಾ ಸಮಯದ ಕಾನೂನು ಸುಧಾರಣೆಗಳು ಮತ್ತು ಬೃಹತ್ ವ್ಯಾಪಾರ ಯೋಜನೆಗಳ ಆರ್ಥಿಕ ಅಗತ್ಯಗಳಿಂದಾಗಿ ವಿಕಸನಗೊಳ್ತು. ಶೇರ್ ಮಾರ್ಕೆಟ್ನ ಮೂಲ ಅಡಿಪಾಯವು ಜಂಟಿ ಸ್ಟಾಕ್ ಕಂಪನಿಗಳ ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿಗಳ ಪರಿಕಲ್ಪನೆಯಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಒಂದು ಉದ್ಯಮದ ಮಾಲೀಕತ್ವವನ್ನು ಅನೇಕ ಷೇರುದಾರರ ನಡುವೆ ಸಾಮೂಹಿಕವಾಗಿ ವಿಂಗಡಿಸಲಾಗುತ್ತೆ. ಈ ಕಂಪನಿಗಳ ಆರಂಭಿಕ ದಾಖಲೆಗಳು 13ನೇ ಶತಮಾನದಷ್ಟು ಹಿಂದೆಯೇ ಅಸ್ತಿತ್ವದಲ್ಲಿದ್ವು ಮತ್ತು ಚೀನಾದ ಟ್ಯಾಂಗ್ ಮತ್ತು ಸಾಂಗ್ ರಾಜವಂಶಗಳ ಅವಧಿಯಲ್ಲಿ ಸಹ ಗುರುತಿಸಲ್ಪಟ್ಟಿವೆ. ಆದರೂ ಆರಂಭಿಕ ಜಾಯಿಂಟ್ ಸ್ಟಾಕ್ ಕಂಪನಿಗಳು ಇನ್ವೆಸ್ಟರ್ಸ್ಗಳಿಗೆ, ಹೂಡಿಕೆದಾರರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನ ತರ್ತಾ ಇದ್ವು, ಏಕೆಂದ್ರೆ ಅವರು ತುಂಬಾ ಸಾಲಕ್ಕೆ ಒಳಪಡ್ತಾ ಇದ್ರು. ಇದರ ಅರ್ಥ ಕಂಪನಿಯು ದಿವಾಳಿಯಾದ್ರೆ ಹೂಡಿಕೆದಾರರು, ಇನ್ವೆಸ್ಟರ್ಸ್ಗಳು ತಮ್ಮ ವೈಯಕ್ತಿಕ ಸಂಪತ್ತಿನ ಮೂಲಕವೂ ಸಾಲಗಳನ್ನು ಪಾವತಿಸಬೇಕಾಗಿತ್ತು. ಇದು ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ ನೀಡಲಿಲ್ಲ. ನಂತರ ಆಧುನಿಕ ಕಾರ್ಪೊರೇಟ್ ಕಾನೂನು ಷೇರುದಾರರಿಗೆ ಸೀಮಿತ ಸಾಲಗಳನ್ನು ಪರಿಚಯಿಸಿದಾಗ ಹಣಕಾಸು ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಯಿತು. ಸೀಮಿತ ಸಾಲಗಳು ಹೂಡಿಕೆದಾರರ ವೈಯಕ್ತಿಕ ಸಂಪತ್ತನ್ನು ರಕ್ಷಿಸುತ್ತದೆ, ಅಪಾಯವನ್ನು ಹೂಡಿಕೆ ಮಾಡಿದ ಮೊತ್ತಕ್ಕೆ ಮಾತ್ರ ಸೀಮಿತಗೊಳಿಸಿತು. ಈ ಕಾನೂನು ಬದಲಾವಣೆಯು ದೊಡ್ಡ ಮತ್ತು ಅಪಾಯಕಾರಿ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಅಗತ್ಯವಾದ ಆರ್ಥಿಕ ಮತ್ತು ಕಾನೂನು ಅಡಿಪಾಯವನ್ನು ಹಾಕಿತು. ಇದರಿಂದ ಆಧುನಿಕ ಶೇರ್ ಮಾರ್ಕೆಟ್ ಅರಳಲು ಸಾಧ್ಯವಾಯಿತು. ಇಂಗ್ಲೆಂಡ್ನಲ್ಲಿ 1551ರಲ್ಲಿ ಸ್ಥಾಪನೆಯಾದ ಕಂಪನಿ ಆಫ್ ಮರ್ಚೆಂಟ್ ಅಡ್ವೆಂಚರ್ ಟು ನ್ಯೂ ಲ್ಯಾಂಡ್ ಒಂದು ಆರಂಭಿಕ ಉದಾಹರಣೆಯಾಗಿದೆ. ಜಗತ್ತಿನ ಮೊದಲ ಶೇರ್ ಮಾರ್ಕೆಟ್ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡಂನಲ್ಲಿ 17ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾಯಿತು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಧುನಿಕ ಅರ್ಥದಲ್ಲಿ ಸಾರ್ವಜನಿಕರಿಗೆ ಷೇರುಗಳನ್ನು ವಿತರಿಸಿದ ವಿಶ್ವದ ಮೊದಲ ಕಂಪನಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ನಂತರ 1602ರಲ್ಲಿ ಸ್ಥಾಪನೆಯಾದ ವಿಒಸಿ ಪೂರ್ವ ಇಂಡೀಸ್ನೊಂದಿಗೆ ವ್ಯಾಪಾರ ಮಾಡುವ ಬೃಹತ್ ಯೋಜನೆಯನ್ನ ನಿರ್ಮಿಸಲು ಬಂಡವಾಳವನ್ನು ಒಟ್ಟುಗೂಡಿಸಿತು. ಅದು ಸಾರ್ವಜನಿಕರಿಗೆ ಷೇರುಗಳನ್ನು ನೀಡಿತು. ಇದು ವಿಶ್ವದ ಅತ್ಯಂತ ಆರಂಭಿಕ ಸಾರ್ವಜನಿಕ ಕೊಡುಗೆಯಾಯಿತು. ವಿಒಸಿಯ ಷೇರುದಾರರು 1679ರಿಂದ 1772ರವರೆಗೆ 12ರಿಂದ 40% ಅಷ್ಟು ನಿಯಮಿತ ಡಿವಿಡೆಂಟ್ ಅನ್ನ ಪಡೆದರು. ವಿಒಸಿಯ ಷೇರುಗಳನ್ನು ಮುಕ್ತವಾಗಿ ವ್ಯಾಪಾರ ಮಾಡಲು ಅನುಕೂಲವಾಗುವಂತೆ 1602ರಲ್ಲಿ ಆಮ್ಸ್ಟರ್ಡಾಮ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ರಚಿಸಲಾಯಿತು. ಈ ವಿನಿಮಯ ಕೇಂದ್ರವು ವಿಶ್ವದ ಅತ್ಯಂತ ಹಳೆಯ, ಇಂದಿಗೂ ಕಾರ್ಯನಿರ್ವಹಿಸ್ತಾ ಇರುವ ಷೇರು ವಿನಿಮಯ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹಂತವು ನಿರ್ಣಾಯಕ ಆರ್ಥಿಕ ಒತ್ತಡವನ್ನು ನಿವಾರಿಸಿತು. ಬೃಹತ್ ಸಮುದ್ರಯಾನ ಯೋಜನೆಗಳಿಗೆ ಹಣಕಾಸು ಒದಗಿಸಲು ದೀರ್ಘಾವಧಿಯ ಬಂಡವಾಳದ ಅಗತ್ಯವಿತ್ತು. ಆದರೆ ಹೂಡಿಕೆದಾರರು ತಮ್ಮ ಹಣವನ್ನ ಹಿಂತೆಗೆದುಕೊಳ್ಳಲು ಹಿಂದಕ್ಕೆ ಪಡೆಯಲು ದ್ರವ್ಯತೆಯನ್ನ ಬಯಸ್ತಾ ಇದ್ರು. ವಿಒಸಿ ಷೇರುಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡಲು ಅವಕಾಶ ನೀಡುವ ಮೂಲಕ ಮಾರುಕಟ್ಟೆಯು ಹೂಡಿಕೆದಾರರಿಗೆ ಕಂಪನಿಯನ್ನು ದಿವಾಳಿ ಮಾಡದಂತೆ
ತಮ್ಮ ಪಾಲನ್ನು ನಗದೀಕರಿಸಲು ಸಾಧ್ಯವಾಯಿತು. ಈ ಲಿಕ್ವಿಡಿಟಿ ಆಧುನಿಕ ಹಣಕಾಸು ಮಾರುಕಟ್ಟೆಯ ಅತ್ಯಂತ ಪ್ರಮುಖ ಮತ್ತು ಕಡ್ಡಾಯ ಶಕ್ತಿಯಾಗಿದೆ. ಈ ಆರಂಭಿಕ ಹಂತದಲ್ಲಿಯೇ 1634ರಲ್ಲಿ ಟುಲಿಪ್ ಬಲ್ಬ್ಗಳ ಊಹಾಪೋಹಕ್ಕೆ ಸಂಬಂಧಿಸಿದಂತೆ ತುಲಿಪ್ ಮಿನೆಯಾ ಎಂಬ ಪ್ರಸಿದ್ಧ ಮಾರುಕಟ್ಟೆ ಕುಸಿತ ಸಂಭವಿಸಿತು. ಇದು ಆಧುನಿಕ ಇತಿಹಾಸದ ಮೊದಲ ದಾಖಲಿತ ಮಾರುಕಟ್ಟೆ ಬಬಲ್ ಎಂದು ಪರಿಗಣಿಸಲಾಗಿದೆ. ಇನ್ನು ಯುನೈಟೆಡ್ ಸ್ಟೇಟ್ನಲ್ಲಿ ಶೇರ್ ಮಾರುಕಟ್ಟೆಯ ಸಂಘಟನೆಯು 1792ರಲ್ಲಿ ಬಟನ್ ಹುಡ್ ಒಪ್ಪಂದ ಸಹಿಯೊಂದಿಗೆ ಪ್ರಾರಂಭವಾಯಿತು. ನ್ಯೂಯಾರ್ಕ್ನಲ್ಲಿ 24 ಸ್ಟಾಕ್ ಬ್ರೋಕರ್ಗಳು ಮತ್ತು ವ್ಯಾಪಾರಿಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದರು. ಇತಿಹಾಸದ ಪ್ರಕಾರ ಇದನ್ನು ವಾಲ್ ಸ್ಟ್ರೀಟ್ ಬಳಿಯ ಬಟನ್ ಹುಡ್ ಮರದ ಕೆಳಗೆ ಅಂತಿಮಗೊಳಿಸಲಾಯಿತು. ಈ ಒಪ್ಪಂದದ ಅಡಿಯಲ್ಲಿ ಸಹಿದಾರರು ಪರಸ್ಪರ ಮಾತ್ರ ವ್ಯಾಪಾರ ಮಾಡುವುದಾಗಿ ಮತ್ತು ನಿರ್ದಿಷ್ಟ ಕಮಿಷನ್ ದರವನ್ನು ನಿಗದಿಪಡಿಸಿದರು. ಈ ನಿಯಂತ್ರಿತ ಮತ್ತು ಸದಸ್ಯರಿಗಾಗಿ ಮಾತ್ರ ಇರುವ ಹಣಕಾಸು ಮಾರುಕಟ್ಟೆಯನ್ನು ಸೃಷ್ಟಿಸುವ ಮೂಲಕ ಬಟನ್ ಹುಡ್ ಒಪ್ಪಂದವು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಅಡಿಪಾಯವನ್ನು ಹಾಕಿತು. ನಂತರ 1817ರಲ್ಲಿ ಬಟನ್ ಹುಡ್ ಒಪ್ಪಂದದ ದಲ್ಲಾಳಿಗಳು ಸುಧಾರಣೆಗಳನ್ನು ಜಾರಿಗೆ ತಂದು ನ್ಯೂಯಾರ್ಕ್ ಸ್ಟಾಕ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಅನ್ನು ಸ್ಥಾಪಿಸಿದರು. 1863ರಲ್ಲಿ ಇದರ ಹೆಸರನ್ನು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಬದಲಾಯಿಸಲಾಯಿತು. ಇದು NYSE ಪಟ್ಟಿ ಮಾಡಲಾದ ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ವಿಶ್ವದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಇನ್ನು ಭಾರತವು ಏಷ್ಯಾದಲ್ಲಿ ಅತ್ಯಂತ ಹಳೆಯ ಮಾರುಕಟ್ಟೆಗಳಲ್ಲಿ ಒಂದು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏಷ್ಯಾದ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಗುರುತಿಸಲಾಗುತ್ತೆ. ಇದು ಜುಲೈ 2024ರಲ್ಲಿ ತನ್ನ 150ನೇ ಸಂಸ್ಥಾಪನಾ ದಿನವನ್ನು ಪೂರೈಸಿದೆ. ಭಾರತದಲ್ಲಿ ಪ್ರಸ್ತುತ ಪ್ರಮುಖ ವಿನಿಮಯ ಕೇಂದ್ರಗಳೆಂದರೆ BSE ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ NSE. ಈ ಮಾರುಕಟ್ಟೆಗಳಲ್ಲಿ ಒಪ್ಪಂದಕ್ಕೆ ಪ್ರವೇಶಿಸಲು ಸಮರ್ಥರಾದ ಯಾವುದೇ ವ್ಯಕ್ತಿಯು ಬ್ರೋಕರ್ನೊಂದಿಗೆ ಟ್ರೇಡಿಂಗ್ ಖಾತೆಯನ್ನು ತೆರೆಯುವ ಮೂಲಕ ಷೇರುಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಇನ್ನು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಇಲ್ಲಿನ ಟ್ಯಾಕ್ಸ್ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಷೇರುಗಳ ವಹಿವಾಟು ತೆರಿಗೆ ಅಂದರೆ ಷೇರುಗಳನ್ನು ಖರೀದಿಸುವಾಗ ಮತ್ತು ಮಾರಾಟ ಮಾಡುವಾಗ ಒಟ್ಟು ವಹಿವಾಟಿನ ಮೊತ್ತದ ಮೇಲೆ ಅನ್ವಯಿಸುತ್ತದೆ. ಇನ್ನು ಸುಂಕ ಮತ್ತು ಸೇವಾ ತೆರಿಗೆ ಶೇರ್ ಬ್ರೋಕರೇಜ್ ಸಂಸ್ಥೆಗಳು ಒದಗಿಸುವ ಸೇವೆಗಳ ಮೇಲೆ ಬ್ರೋಕರೇಜ್ ಶುಲ್ಕ ಮತ್ತು ವಹಿವಾಟು ಶುಲ್ಕದ ಮೇಲೆ ಸದ್ಯ 18% GSTಯನ್ನು ವಿಧಿಸಲಾಗುತ್ತೆ. ಇನ್ನು ಬಂಡವಾಳ ಗಳಿಕೆ ತೆರಿಗೆ ಹೂಡಿಕೆಯ ಅವಧಿಯನ್ನು ಆಧರಿಸಿ ಇದನ್ನು ವಿಧಿಸಲಾಗುತ್ತೆ. ಇನ್ನು ಅಲ್ಪಾವಧಿ ಬಂಡವಾಳ ಗಳಿಕೆ ತೆರಿಗೆ ಅಂದರೆ ಷೇರುಗಳನ್ನು 1 ವರ್ಷದೊಳಗೆ ಮಾರಾಟ ಮಾಡಿದರೆ ಲಾಭದ ಮೇಲೆ 15% ತೆರಿಗೆಯನ್ನು ಅನ್ವಯಿಸುತ್ತದೆ. ಇನ್ನು ದೀರ್ಘಾವಧಿ ಬಂಡವಾಳ ಗಳಿಕೆ ತೆರಿಗೆ ಷೇರುಗಳನ್ನು 1 ವರ್ಷಕ್ಕಿಂತ ಹೆಚ್ಚು ಕಾಲ ಹಿಡಿದಿಟ್ಟು ಮಾರಾಟ ಮಾಡಿದರೆ ಇದು ಅನ್ವಯಿಸುತ್ತದೆ. ಹೀಗೆ ಶೇರ್ ಮಾರ್ಕೆಟ್ ತನ್ನದೇ ಆದ ನೀತಿ ನಿಯಮಗಳನ್ನು ಒಳಗೊಂಡಿದೆ. ಅವುಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನೀವು ಕೂಡ ಶೇರ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್